ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ದಡನಾಯಕಪುರ ಎಂಬ ಗ್ರಾಮಕ್ಕೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ಶ್ರೀ ಕೆಂಪಣ್ಣ ಅವ್ರನ್ನ ಮಾತಾಡಿಸಿ ಇವರು ಬಹಳ ವರ್ಷಗಳಿಂದ ನಮಗೆ ಬಂಡೂರು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಇವ್ರು ಏನಕ್ಕೆ ಬಂಡೂರು ಕುರಿನೇ ಸಾಕಾಣಿಕೆ ಮಾಡ್ಬೇಕಂತ ಅಂದ್ಕೊಂಡ್ರು, ಒಂದು ಬಂಡೂರು ಕುರಿ ತಳಿ ಅಂತಂದರೆ ಯಾವ ರೀತಿ ಇರಬೇಕು, ಅದನ್ನು ಇವರು ಯಾವ ರೀತಿ ಗುರುತಿಸ್ತಾರೆ, ಮತ್ತು ಈ ತಳಿಯ ವಿಶೇಷತೆ ಏನು, ಮತ್ತು ಇದ್ರದ್ದು ಮಾಂಸದ ರುಚಿಗೆ ಅಥವಾ ಇದ್ರ ಮಾರುಕಟ್ಟೆ ಒಟ್ಟಾರೆಯಾಗಿ ಹೇಗಿದೆ, ಮತ್ತು ಇವರು ಇದನ್ನು ಯಾವ ರೀತಿ ಸಾಕಾಣಿಕೆ ಮಾಡ್ತಾಯಿದ್ದಾರೆ, ಮತ್ತು ನಾವು ಇಲ್ಲಿ ಮೇಲ್ನೋಟಕ್ಕೆ ಬಂದು ನೋಡಿದಾಗ ಇವರು ಶೆಡ್ ಕೂಡ ಒಂದು ಸಣ್ಣ ಪ್ರಮಾಣದಲ್ಲೇ ಇತ್ತು. ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ಅತ್ಯುತ್ತಮವಾಗಿ ಹೇಗೆ ಒಂದು ಕುರಿ ಸಾಕಾಣಿಕೆ ಮಾಡಬೇಕು ಅನ್ನೋದರ ಕುರಿತು ಇವರನ್ನು ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ನಾವು ಇಲ್ಲಿ ICAR JSS ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಿಗೆ ಹೋಗಿದ್ವಿ ಸರ್. ಅಲ್ಲಿರುವಂತ ವಿಜ್ಞಾನಿಗಳಾಗಿರುವ ಡಾಕ್ಟರ್ ರಶೀದ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್. ನೀವು ಒಂದು ಸಣ್ಣ ಪ್ರಮಾಣದಲ್ಲಿ ಅಚ್ಚುಕಟ್ಟಾಗಿ ಬನ್ನೂರು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಅಂತ ಅವರು ಹೇಳ್ತಾ ಇದ್ರು ಸರ್. ಹಾಗಾಗಿ ಇವತ್ತಿನ ಕಂತಿನಲ್ಲಿ ನಮ್ಮ ರೈತರಿಗೆ ಅದ್ರ ಕುರಿತಾಗಿ ಒಂದು ಮಾಹಿತಿಯನ್ನೇ ಕೊಡೋಣ ಸರ್. ನೀವು ಯಾವ ರೀತಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸರ್, ಮೊದಲನೇದಾಗಿ ನಿಮ್ಮ ಕೃಷಿ ಹಿನ್ನೆಲೆಯನ್ನ ಹೇಳ್ತೀರಾ ಸರ್? ನೀವು ಎಷ್ಟು ವರ್ಷದಿಂದ ಕೃಷಿಕರ ಅಥವಾ ಮೊದಲು? ಕೃಷಿ ಹಿನ್ನೆಲೆ ಅಂದ್ರೆ ಸಹ ನಾವು ಒಬ್ಬ ಸಾಮಾನ್ಯ ಮನುಷ್ಯ, ಜಮೀನು ಏನಿಲ್ಲ ನಮ್ಮ ಹತ್ರ. ನಮ್ಮ ತಂದೆಯವರು ತೀರ್ಕೊಂಡಿದ್ರು, ನಮ್ಮ ತಾಯಿ ನಮ್ಗೆ ಬುದ್ಧಿವಾದ ಹೇಳ್ತಿದ್ದವರು. ಆದರೂ ಅವರು ಕೂಲಿ ಕಂಬಳ ಮಾಡ್ಕೊಂಡಮ್ಮ ನಮ್ಮವ್ರಿಗೆ ಓದ್ಸಕ್ಕೂ ಆಗಿಲ್ಲ. ಆದರೂ ನಮ್ಗೊಂದು ಮರಿ ಕರ ತೆಗೆದು ಕೊಡೋಕ್ಕೂ ಸಿಗ್ತಿರ್ಲಿಲ್ಲ ಅವ್ರಿಗೆ. ಆ ಥರದಲ್ಲಿ ಇದ್ರು ಅವರು. ಈಗ ನಾವೇನಾರ ಮಾಡಿ ಒಂದು ಆಡು ಕುರಿ ಸಾಕ್ಬೇಕಲ್ಲ ಅಂತ ಒಂದು ಆಸತ್ರೆ ನನ್ನ ಮನಸ್ಲಿ ಉಟ್ಕೊಂಡಮ್ಮ, ಕೂಲಿ ಕಂಬಳಿಗೆ ಇಕ್ಕಂದಮ್ಮ, ಅದ್ರಲ್ಲಿ ಬಂದಂಥ ದುಡ್ಡು ಅಷ್ಟೇ ಇಷ್ಟ ಉಳಿಸಿ ಫಸ್ಟ್ ಒಂದು ಆಡು ತಗೊಂಡು ಮೇಯಿಸ್ತಿ. ಫಸ್ಟ್ ಒಂದು ಆಡು ಸಾಕದೆ. ಆಡು ಅಂದ್ರೆ ಸರ್ ಅದು ಅಸಾಧ್ಯವಾದ ಆಡು. ಬೀದಿಲಿ ಬತ್ತಿರೋ ನೋಡ್ರ ಜನ. ಅದು ಯಾವ್ದು ತಳಿನೇ ಇಲ್ಲ, ಅದು ಕ್ರಾಸ್ ಬೀಡೆ. ಆಗ ಅಂದ್ರೆ ಮೇವು ಫಸ್ಟ್ ಕ್ಲಾಸ್ ಮೇವು ಸಿಕ್ತು ಸರ್. ಎಲ್ಲ ಔಷಧಿ ಹೊಡಿತಿರ್ಲಿಲ್ಲ. ನಾನು ಕೂಲಿ ಕಂಬಳಿಗೆ ಹೋದ್ರು ಹೊಡ್ಕೋಗೋದು, ಅಲ್ಲೇ ಬಿಡ್ಬಿಡ್ನ ಕೆಲಸ ಮಾಡಿದ್ರೆ ಅದು ಮೇಯ್ಕ ಮನೆಗೆ ಬಂದ್ಬಿಡ್ತಿತ್ತು. ಅದು ಬತ್ತಿದ್ರೆ ಸುಮ್ಮನೆ ಕೆಚ್ಚಲು ಸುಮ್ಮನೆ ತೂಗೋದು ಸುಮ್ಮನೆ ಇದೇನು ಹಿಂಗದ ಆಡು ಅಂದ್ಬಿಟ್ಟು ನೋಡಕ. ಅಂದ್ರೆ ಆಡಿಂದ ನೀವು ಅದು ಅದೊಂದು ಆಡು ಸಹ ಅದ ಮಾರಿ ವರ್ಷಕ್ಕೊಂದ್ಸರಿ ಮಾರಿ ಇನ್ಸೂರೆನ್ಸ್ ಕಟ್ಟಿಗೆ ಬತ್ತಿದೆ. ಅದು ಒಂದ್ ಆಡು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಕೊಡ್ತದೆ ಸರ್. ಅದು ಇನ್ಸೂರೆನ್ಸ್ ಕಟ್ಟಿರೋದು. ಅದಿರ್ಲಿ ಬತ್ತ ಈಗೆಲ್ಲ ಔಷಧಿ ಹೊಡ್ಯಕ್ಕೆ ಶುರುವಾದಲ್ಲ. ಆಡು ಮೇಯಿಸ್ತರ ಕಾಡು ಗೀಡು ಇವೆಲ್ಲ ಇರ್ತಿರವಲ್ಲ. ಈ ಕುರಿ ಸಾಕಮ್ಮ ಒಂದು ಗಂಡು ಮರಿ ತಗೊಬಂದು ಅಂತ ಒಂದ್ಸರಿ ಒಂದು ಗಂಡು ಮರಿ ತಗೊಂಡು ಸಾಕ್ತಿ ಸರ್. ಆ ಗಂಡು ಮರಿ ಸಾಕ್ಲಿ ಸರ್. ಒಬ್ರು ಸಾಬ್ರು ಬಂದಮ್ಮ, ಇದು ಕೊಡು ಅಂದ್ರು. ಕೊಡ್ತೀನಿ ತಗೊಳ್ಳಿ ಸರ್ ಅಂತಲೇ. ಏನು ಹೇಳಿ ಬೆಲ ಅಂದ್ರು ಅವ್ರು. ನಮ್ಗೆ ಗೊತ್ತಿಲ್ಲ. ಆಗ 6,500 ಕೊಡಿ ಅಂದಿ ಸರ್. ಈಗ ಒಂದು 35 ವರ್ಷದಿಂದ. ಇದು 35 ವರ್ಷದಿಂದ ಬಂಡೂರು ಕುರಿ. ಅವಾಗ ನೀವೇನು ಬಂಡೂರು ಕುರಿ ಗೊತ್ತಿತ್ತ? ಗೊತ್ತಿಲ್ಲ ಸರ್. ಸುಮ್ಮನೆ ಒಂದು ಕುರಿ ಮೇಯಿಸ್ಬೇಕಲ್ಲ ಆಡ್ಬಿಟ್ಬಿಟ್ಟು ಅಂತ ಕುರಿ ಮೇಯಿಸ್ಬೇಕಲ್ಲ ಅಂದ್ಬಿಟ್ಟು ಒಂದು ಕುರಿ ಗಂಡು ಮರಿ ತಗೊಂಡು ಮೇಯಿಸ್ತಿ. ಗಂಡು ಮರಿ ತಗೊಂಡು ಮೇಯಿಸ್ಲಿ, ಅದು ಭಾರಿ ಅದ್ಭುತವಾಗಿ ಬತ್ತಲ್ಲ. ಅದು ಹೆಣ್ಣು ಕುರಿ ಯಾಕೆ ಮೇಯಿಸ್ಬಾರ್ದು ನಾವು? ಹೆಣ್ಣು ಕುರಿ ಜಾಸ್ತಿ ಮಾಡ್ಬೋದಲ್ಲ ಅಂದ್ಬಿಟ್ಟು ಅದು ಕೊಟ್ಬಿಟ್ಟು 6,500 ರೂಪಾಯಿಗ ಈ ಕುರಿಗಳು ತಗೊಬಂದೀನಿ. ಅದ್ರ ಸಂಖ್ಯೆ ಹೆಚ್ಚು ಮಾಡಕ್ಕೆ ಅಲ್ಲೇ ಮರಿ ಮಾಡಿ ಇನ್ನು ಜಾಸ್ತಿ ಕುರಿ ಸಾಕ್ಬೇಕಲ್ಲ ಅನ್ನೋ ಆಸೆ ಬಂದ್ಬಿಟ್ಟು ಅದ್ ನೋಡ್ಬಿಟ್ಟು ಆಗ ಒಂದು 3 ಕುರಿ ತಗೊಬಂದಿ. ಒಂದು ಕರಗ ಮರಿ, ಒಂದು ಮರಿ ಕುರಿ. ಅದ್ರಲ್ಲಿ 3 ಕುರಿಲಿ ಒಂದು 40-50 ಕುರಿ. ಅದು 40. ಸರ್, ಈಗ ಇಲ್ಲಿ ಸುತ್ತಮುತ್ತ ಪರಿಸ್ಥಿತಿ ಏನಿದೆ ಸರ್? ಸುತ್ತಮುತ್ತ ಪರಿಸ್ಥಿತಿ ಚೆನ್ನಾಗದ ಸರ್. ನಮ್ಮ ಅಕ್ಕಪಕ್ಕದಲ್ಲಿ ಯಾರು ಸಾಕಿಲ್ಲ. ಇಲ್ಲಿ ಯಾರು ಸಾಕಿಲ್ಲ. ಒಂದು 5 ಮೈಲಿ ದೂರದಲ್ಲಿ ಯಾರು ಸಾಕಿಲ್ಲ ಈ ಬಂಡೂರು ಕುರಿ. ಈ ಬಂಡೂರು ಕುರಿ ಜಾಸ್ತಿ ಸಾಕಾಣಿಕೆ ಎಲ್ಲಿ ಸಿಗತ್ತೆ? ಪ್ಯೂರ್ ತಳಿ ಇದು ಅಂತ? ಪ್ಯೂರ್ ತಳಿ ಏನಿದ್ರು ಮಳವಳ್ಳಿ, ಮಂಡ್ಯ, ಬೊಪ್ಪಣಪುರ ಸೈಡ್ ಸರ್. ಬೊಪ್ಪಣಪುರ. ನಾವು ಈಗ ಇದೇ ಬಂಡೂರು ತಳಿನೇ ಅಂತ ನಾವು ಹೆಂಗ ಪುನಃ ಹಿಡಿಬೋದು ಸರ್? ಬಂಡೂರು ತಳಿ ಅಂದ್ರೆ ಸರ್ ನೋಡಿ, ಕಾಲು ನೋಡಿ ಈ ರೀತಿ ಇರ್ಬೇಕು ಸರ್. ಎದಭುಜ ಅಗಲ ಇರ್ಬೇಕು, ಕೊಳ್ಳಿರ್ಬೇಕು. ಕೊಳ್ಳು, ಗಿಡ್ಡ ಕಾಲು ಅಗಲ, ಮೈ ಅಗಲ ಬರ್ಬೇಕು ಸರ್ ಜಾಸ್ತಿ. ಹಿಂಗಿದ್ರೆ ಮಾತ್ರ ಇದು ಬಂಡೂರು ಕುರಿ ಲಕ್ಷಣ. ಬಂಡೂರು ಕುರಿ ಅಂದ್ಬಿಟ್ಟು ಯಾವ್ಯಾವ ತೋರ್ಬಿಟ್ರೆ ಬಂಡೂರು ಕುರಿ ಆಗಲ್ಲ ಸರ್. ಇದು ಕಪ್ನಿ ಕುರಿ ಅದು ಸರ್. ಇದು ಟಗರು. ಇದು ನಂಬರ್ 1 ಬ್ರೀಡ್. ಇದು ಏನಾರು ಈ ಟಗರು ಒಂದು 50 ಕುರಿ ಮಡಿಕಂದು ಇದ್ರಲ್ಲಿ ಕ್ರಾಸಿಂಗ್ ಮಾಡಿ ಬ್ರೀಡ್ ಮಾಡಿ ಮಾಡೋದಾದ್ರ
ಲಕ್ಷ ಅನ್ನೋದ್ರಲ್ಲಿ ಲೆಕ್ಕಿಲ್ದೆ ಪಡ್ಕೋಬೋದು ಸರ್. ಈ ಕಿವಿ ಕಟ್ ಮಾಡೋ ಉದ್ದೇಶ ಏನು ಅಂದ್ರೆ ಇಂಥ ನಂಬರ್ 1 ಬ್ರೀಡ್ಗಳು ಇವಾಗ ಕಟ್ ಮಾಡ್ದೆ ಹಿಂಗೆ ಬಿಟ್ಬಿಟ್ರೆ ಸರ್ ಇದು ಎಷ್ಟಾದರೂ ಕೊಟ್ಬಿಟ್ಟು ತಗೊಂಡು ಕಟ್ ಮಾಡಿಬಿಡ್ತಾರೆ ಸರ್. ಇದು ನಾವೇನು ಮಾಡ್ತೀವಿ ಗೊತ್ತಿರೋದ್ರಿಂದ ಇದು ಕಿವಿ ಕಟ್ ಮಾಡಿಬಿಟ್ಟು ನಾವು ತಳಿ ಅಭಿವೃದ್ಧಿಗೆ ಅಂದ್ಬಿಟ್ಟು ಇದು ಬಳಸ್ಕೊಂಡು ಒಳ್ಳೆಯ ಲಾಭ ತಗೊಂಡು ಒಳ್ಳೆಯ ಹೆಸರು ಕೊಡ್ತು ಸರ್ ಇದು. ಅದರಿಂದ ನಾವು ಈ ತರಕ ಇದನ್ನು ನೋಡ್ಕೊಂಡು ಸಾಕ್ತಿರ್ತೀವಿ ಸರ್ ರೈತರು. ಅವು ಭಾರಿ ಸುಂದರವಾಗಿ ಮೈ ಅಗಲಾಗಿ ಉದ್ದಕ್ಕೆ ಆ ರೀತಿ ಬೆಳಪಿದ್ರ ಮೊಕ ಗಿಕ ಮುಸುಡಿ ಕೊಳ್ಮಲ ಅವೆಲ್ಲ ಬೆಳಪಿದ್ರ ಬಂಡೂರು ಯಾವ್ಯಾವ ತೊಳೆದ್ಬಿಟ್ಟು ಸುಮ್ ಕಪ್ಪಿಕ್ಬಿಟ್ಟಮ್ಮ ಇವ ಬಂಡೂರು ಅಂದ್ರೆ ಅಪ್ ತಕೊಂಡು ಮೋಸ ಹೋಗ್ಬೇಕಾಯ್ತ. ನಂಬರ್ 1 ಬ್ರೀಡು ಬಂಡೂರು ಕುರಿ ಆದ್ರೆ ರೈತರು 50,000 ಇಲ್ದ್ರೆ 1 ಲಕ್ಷ ಆಗಲಿ ಕೊಡಕ್ಕೆ ರೆಡಿ ಅವ್ರಿಗೆ. ನಮ್ಗೆ ಗೊತ್ತಿದ್ರಿ ಸರ ಇದು ಸೀರೆ ಕುರಿ ಮರಿ ಸರ್. ಇದು ನೋಡಿ ಈ ತರಕ ಭಾರಿ ಸುಂದರವಾಗಿ ಉದ್ದ ಪನ್ನ ಕೊಳ್ಳು ಗಿಳ್ಳು ಎಲ್ಲ ನೋಡಿ ಈ ರೀತಿ ಬರುತ್ತೆ ಸರ್ ಸೀರೆ ಕುರಿ ಮರಿ ಅಂದ್ರೆ. ಹಾಂ ಇದಕ್ಕೆ ಒಂಥರ ಚೆಂದಾಗಿ ಅದ್ಭುತವಾಗಿ ಸಣ್ಣ ಮರಿಲಿ ಹಬ್ಬಕ್ಕ ಚಿಲ್ಕ ಹೊಡೆದೇ ಹೋಗ್ಬಿಟ್ರೆ ಸರ್ ಕಿವಿ ಕಟ್ ಮಾಡದೆ ಹೋಗ್ಬಿಟ್ರೆ ಒಂಥರ ನೆಲ್ಪಟ್ಟು ರೀತಿ ಆಗೋದು ಈ ರೀತಿ ಎಲ್ಲ ಆಯ್ತವ. ಅದಕ್ಕೆ ಕಿವಿ ಕಟ್ ಮಾಡ್ಬೇಕು ಸರ್ ಇನ್ನೂ ಸ್ವಲ್ಪ ದಿನ. ಈ ಮರಿಗಳಿಗೆ ಒಂದು 2 ತಿಂಗಳು 3 ತಿಂಗಳು ಮರಿಗೆ ಇದು ಕಿವಿ ಕಟ್ ಮಾಡೋ ಉದ್ದೇಶ ಏನಂದ್ರೆ ಸಣ್ಣ ಮರಿಲಿ ನೆಲ್ಪಟ್ಟು ಆಯ್ತಾ ಅಂದ್ಬಿಟ್ಟು ಕಟ್ ಮಾಡೋದು. ಆಮೇಲೆ ಈ ಕಿವಿ ಕಟ್ ಮಾಡಿದೆ ಹೆಂಗಿದ್ರೆ ಅಂತ ಚೆನ್ನಾಗಿ ಕಾಣಲ್ಲ. ಕಿವಿ ಕಟ್ ಮಾಡಿದ್ರೆ ಮಾತ್ರ ಭಾರಿ ಸುಂದರವಾಗಿ ಕಾಣ್ತವೆ ಈ ಕುರಿಗೆ. ಬಂಡೂರು ಕುರಿ ಮಾತ್ರ ಇದು ದೊಡ್ಡ ಕುರಿ ಅಂತ ಸರ್. ಇಂದ ನಮ್ಮ ತಾತ ಮುತ್ತಾತಿರು ದೊಡ್ಡ ಕುರಿ ಅಂದ್ರೆ ಅದು ದೊಡ್ಡಿಲಿದ್ರೆ ಅದರ ಲಕ್ಷಣೆ ಬೇರೆ ಅಂತ ಸರ್. ಆ ರೀತಿ ಸಾಕ್ತಿದ್ರಂತ. ಅದಕ್ಕೆ ಇದಕ್ಕೆ ಇಂದವರು ದೊಡ್ಡ ಕುರಿ ಅಂತ ಹೆಸರಿಟ್ಟಾರ ಸರ್. ಇದು ಕುಳ್ತಗೆ ದಪ್ಪಾಗಿ ದೊಡ್ಡ ಕುರಿ ಅಂದ್ರೆ ಅದು ಕಾಡ್ಗೆ ಹೋಗದೆ ಮನೇಲಿ ಮೇಯ್ಕ ದೊಡ್ಡಲಿ ಓಡಾಡ್ತಿತ್ತಂತ ಸರ್. ಅದು ಮನೇಲಿ ಒಳ್ಳೊಳ್ಳೆ ಮೇವು ತಗೊಂಡು ಕಟ್ತಿದ್ರಲ್ಲ ಅದಕ್ಕೆ ಇದು ಮನೇಲಿ ಇರುತ್ತಲ್ಲ ಅಂದ್ಬಿಟ್ಟು ದೊಡ್ಡ ಕುರಿ ಅಂದ್ಬಿಟ್ಟು ಅವ್ರ ಹೆಸರಿಟ್ಟಿದ್ದು. ಈ ಕುರಿಗಳ ಜೊತೆಲೆಲ್ಲ ಎಲ್ಲ ಕುರಿ ಜೊತೆಲೆ ಇದು ಮುಂದೆ ಬರ್ತಿರ್ತದೆ ಸರ್ ನಾವು ಹೋಯ್ತಿದ್ರೆ. ಇದಕ್ಕೆ ಅದೊಂದು ಹೆಸರಿಟ್ಟಿದ್ದಾರೆ ಸರ್. ಈಗ ನೀವು ಈ ಕುರಿ ಜೊತೆಗೆ ಆಡು ಸಾಕಾಣಿಕೆ ಕೂಡ ಮಾಡಿದ್ರಿ ಸರ್? ಮೊದಲು ಫಸ್ಟ್ ಮಾಡಿದ್ವಿ ಸರ್. ಅದು ಇತ್ತೀಚೆಗೆ ಅದ ಮಾಡಕ್ಕಾಗಿ ಬಿಟ್ಬಿಟ್ಟು ಅದು. ನಿಮ್ಗೆ ಇದಕ್ಕೆ ಹೋಲಿಕೆ ಮಾಡಿದ್ರೆ ಯಾವ್ದು ಉತ್ತಮ ಅನ್ಸುತ್ತೆ? ನಮ್ಗೆ ಬಂಡೂರು ಕುರಿ ಉತ್ತಮ ಅನ್ಸುತ್ತೆ ಸರ್. ಹೆಂಗೆ ಸರ್? ಅಂದ್ರೆ ಬರೀ ರೇಟ್ ಒಂದೇ ಇದ್ರಲ್ಲ ಅಂತನ? ರೇಟ್ ಅಂತಿಲ್ಲ ಸರ್, ಮೇಯ್ಸಕ್ಕೂ ಒಂದು ಅನುಕೂಲ. ಈಗ ಅವಕ್ಕೆಲ್ಲ ಸೊಪ್ಪನೆ ತಗೊಂಬಂದು ಕಟ್ಟಬೇಕು. ಈಗ ಮರ ಮುಂಡಿ ಇಲ್ಲ, ಬೇಲಿಗಳಿಲ್ಲ. ಈಗ ಅದ್ರ ಒಂದಷ್ಟು ಹುಲ್ಲು ಸೊಪ್ಪು ತಗೊಂಬಂದು ಹಾಕ್ಬಿಡ್ಬೋದು. ಎಲ್ಲಿ ಒಂದು ತಮ್ಮ ಜಮೀನು ಕೂತ್ಕೊಂಡ್ರು ಒಂದು 10 ನಿಮಿಷ ಮೇಕಪ್ ಬಂದ್ಬಿಡ್ತಾವ. ಅವ ಹಂಗಿಲ್ಲ, ಯಾರು ಫಸಲ್ ಮಾಡಿರ್ತಾರ ಅಲ್ಲಿ ಓಡ್ತಾವ ಬೋಯಿಸ್ಕೊಂಡ್ರೆ ಅವ್ರ ಕೈಲಿ. ಅವಕ್ಕೆ ನಾವು ಅವೆಲ್ಲ ಇಷ್ಟಪಡಲ್ಲ ಸರ್. ಕುರಿ ಆದ್ರೆ ಯಾರಾದ್ರೂ ಮೇಯಿಸ್ಬೋದು ಸರ್. ಮೊದಲು ಬಿಟ್ಟು ಸಾಕಾಣಿಕೆ ಮಾಡೋದು ನಿಮ್ ತಲೆಯಲ್ಲಿತ್ತು, ಮೊದಲು ಮಾಡ್ತಾರೆ. ಈಗ ಇತ್ತೀಚೆಗೆ ಈ ಕೂಡು ಮನೆಯಲ್ಲೇ ಮಾಡ್ತಿದಿರಲ್ಲ ಸರ್? ಈಗ ಬಿಡ್ತೀನಿ ಸರ್. ಇವಾಗ್ಲೂ ಬಿಡ್ತೀನಿ. ಹಿಂಗೊಂದು ಕೂಡು ಮನೆ ಸಾಕಾಣಿಕೆ ಮಾಡ್ಬೇಕು ಅಂತ ಮಾಹಿತಿ ತಗೊಂಡ್ರ ಅಥವಾ ಹೆಂಗೆ? ಹಂಗೇನಿಲ್ಲ ಸರ್, ನಮ್ಮ ಅನುಕೂಲಕ್ಕೆ ಹೆಂಗ್ ಬತ್ತ ಹಂಗ್ ಮಾಡ್ಕೋಬಹುದು. ಕಟಾಕಂದ್ ಈಗ ನಾವು ಬೆಳಗ್ಗೆನಾಗ ಕೂಲಿ ಕಂಬಳ್ಕೊಂಡ್ರ ಬರೋದು 2 ಗಂಟೆ 3 ಗಂಟೆ ಆಯ್ತಿತ್ತು. ಅದಕ್ಕೆ ಒಂದು ಚೂರಿ ಈ ರೀತಿ ಮಾಡಿದ್ರ ಒಂದ್ ಸಟಕ್ಕೆ ಹುಲ್ಲು ಸೊಪ್ಪು ತಕೊಬಂದು ಹಾಕ್ಬಿಟ್ಟಮ್ಮ ನಮ್ಮ ಕೂಲಿ ಕಂಬಳನ್ನು ಮಾಡ್ಕೋಬಹುದು, ಇಬ್ಬನು ಮಾಡ್ಕೋಬಹುದು. ಒಂದು ಸೈಡ್ ಬಿಸ್ನೆಸ್ ಒಂದೇ ಮಾಡ್ಕೋದ್ರೆ ಹೊಟ್ಟ ತುಂಬಲ್ಲ ರೈತರಿಗೆ. ಅದರಿಂದ ಕೂಲಿ ಕಂಬಳನ್ನು ಮಾಡಬೇಕು. ಅವ್ರು ಏನು ಕೆಲಸ ಕಾರ್ಯಗಳು ಮಾಡ್ತಾರೆ ಮಾಡಬೇಕು. ಇಬ್ಬನು ತಕೊಬಂದು ಒಂದು 10-5 ಮನೇಲಿ ಹಿಂಗೆ ಮಾಡ್ಕೊಂಡು ಏನೋ ಸಾಕ್ತಿದ್ರ ಭಾರಿ ಅನುಕೂಲ ಆಯ್ತದ. 1 ಎಕರೆ ಗದ್ದೆ ಇದ್ದಾಗ ಸರ್ 10 ಕುರಿ ಇದ್ರ 1 ಎಕರೆಲಿ ಏನು ಸಂಪಾದನೆ ಸಿಗುತ್ತೆ. ಈಗ ಭತ್ತ ಬೆಳೆದ್ರ ರಾಗಿ ಬೆಳೆದ್ರ ಅದಕ್ಕಿಂತ ಜಾಸ್ತಿ ಸಿಗುತ್ತೆ ಸರ್. ಈಗ ಕೆಲವೊಂದ್ ಕಡೆ ನಾವು ಏನ್ ಕೇಳ್ತೀವಿ ಅಂದ್ರೆ ಮರಿಗಳನ್ನ ತರ್ತಾರೆ, ತಂದು ಅದನ್ನ 1 ವರ್ಷದಲ್ಲಿ ದೊಡ್ಡದ್ ಮಾಡಿ ಮಾಡ್ತಾರೆ. ಅದು ಉತ್ತಮ ಅಂತ ಅನ್ಸತ್ತ ನಿಮಗ? ಅಥವಾ ಈ ಒಂದು ಟಗರ್ ತಂದು ಆಮೇಲೆ ಕುರಿ ಮರಿಗಳನ್ನ ಮಾಡಿ 1 ವರ್ಷ 2 ವರ್ಷ ವೇಟ್ ಮಾಡಿ ಅದರಿಂದ ಮರಿ ಮಾಡಿ ಅದನ್ನ ಮಾರೋದು ಉತ್ತಮ ಅನ್ಸತ್ತ ಹೇಗೆ ನಿಮ್ಗೆ? ಅದು ಟಗರ್ ಮರಿ ತಕೊಂಡ್ 1 ವರ್ಷದಲ್ಲಿ ಸಾಕಿ ಮಾರ್ಬಿಡ್ತಾರ ಸರ್. ಅದ್ರ ತಡ್ಕಳ ಅಂತ ಶಕ್ತಿ ಇದ್ರ ಮರಿಗಳು ತಗೊಬಂದು ಸಾಕಿ ತಡ್ದಿದ್ದು ನಮ್ಮ ಇನ್ನೋಸಿ ಕುರಿ ಜಾಸ್ತಿ ಮಾಡಮ್, ಜಾಸ್ತಿ ಲಾಭ ತಗೊಳಮ್. ನಮ್ಮ ಯಾರ ಕಂಡು ಗುರುತಿಸ್ತಾರ ಒಳ್ಳೆ ಹೆಸರು ಸಿಗುತ್ತೆ ಅನ್ನೋದಾದ್ರ ಅವ ಮಡಗಿ ಮಾಡಿದ್ರು ಮುಂದಕ್ಕೆ ಅನುಕೂಲ ಆಯ್ತದ. ಅಂದ್ರೆ ನಾವು ಈಗ ಬರೀ ಮರಿ ತಂದು ಸಾಕಾಣಿಕೆ ಆದ್ರೆ ಶಾರ್ಟ್ ಟರ್ಮ್ ಜಾಸ್ತಿ ರಿಸ್ಕ್ ಇರಲ್ಲ, ಅದನ್ನ ತಂದು ಮಾಡ್ಬೋದು. ಮುಂದೆ ನಮ್ದೇ ಟಗರು ನಾವೇ ಮರಿಗಳನ್ನ ಮಾಡ್ತೀವಿ ಅಂದ್ರೆ ಒಂದ್ ಸ್ವಲ್ಪ ಪರವಾಗಿಲ್ಲ, ಆಮೇಲೆ ಫಲ ಸಿಗುತ್ತೆ ಸರ್. ಫಲ ಸಿಗುತ್ತ. 1-2 ವರ್ಷ ಕಾಲ ಕಾಯ್ಬೇಕು. ಬಂಡವಾಳ ಹಾಕಿ 1-2 ವರ್ಷ ಕಾದ್ರ ಈಗ ನಾನು ಸಣ್ಣ ತರದಿಂದ ಮರಿಗಳು ತಗೊಬಂದಲ್ಲ ಸಾಕರ್. ಈಗ ಆ ಕಡೆ ಎಲ್ಲಾರ ಮಳವಳ್ಳಿ ಮಂಡ್ಯ ಎಲ್ಲಾರ ತಗೊಳ್ಳಿ ಕೆಂಪಣ ಅಂದ್ರೆ ಯಾರು ಗುರುಸಿ ನಮ್ ಮಾತಾಡ್ತಾರ. ಇವ್ರಿಗೆ ಗೊತ್ತು ಕುರಿ ಈಚರ ಚಂದಾಗಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ
ನುವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ. ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್. ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಬಂಡೂರು ಕುರಿಗೆ ಬೇರೆ ಕುರಿದು ಏನಾದ್ರು ಕಾಂಪಿಟೇಷನ್ ಇದೆಯಾ ಸರ್? ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಬೆಳಗಾವಿಗೆ ಹೋದಾಗ ಅಲ್ಲೊಬ್ರು ನಾರಿ ಸುವರ್ಣ ಮಾಡ್ತಿದ್ರು ಸರ್ ಆ ಕುರಿ. ಅದಕ್ಕೂ ಈಗ ನಮ್ಗ ಅವೆಲ್ಲ ಗೊತ್ತಿಲ್ಲ ಸರ್, ಯಾವ್ದು ಕುರಿಗಳು ಹೇಳ್ತಾರ. ಆದ್ರೆ ಈ ಬಂಡೂರ್ ಕುರಿ ಮೀರ್ಸ ಅಂತ ಕುರಿ ಯಾವ ಕುರಿನೂ ಇಲ್ಲ ಸರ್. ನೀವು ನೋಡ್ದಂಗೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ಈ ಬಂಡೂರ್ ಕುರಿ ಅಂದ್ರ ಒಂಥರ ಚಿನ್ನ ಇದ್ದಾಗ ಸರ್. ಹಾ, ಚಿನ್ನ ಏನ್ ಸ್ಪೆಷಾಲಿಟಿ ಸರ್? ಏನ್ ಗುಣ ಸರ್? ಬೇರೆ ಸ್ಪೆಷಾಲಿಟಿ ಇದಕ್ ಭಿನ್ನ ಅಂತ ಹೆಂಗ ಅನ್ಸತ್? ಬೇರೆ ಕುರಿಗಳು ಇದಕ್ಕೂ ಹೋಲಿಸ್ರ ಸರ್, ಇದು ಬಾರಿ ಸುಂದರವಾಗಿ ಕಾಣ್ತಾವ. ಆಮೇಲೆ ಇವು ನಮ್ ಬುಟ್ಟಿಯಲ್ಲಿ ಹೋಗಲ್ಲ. ಅಂದ್ರೆ ಮುಖ್ಯ ಇದು ಮಾಂಸಕ್ಕೆ ಹೋಗೋದ? ಮಾಂಸಕ್ಕೂ ಟಗರ್ಗಳು ಮಾಂಸಕ್ಕೆ ಮಾಡ್ತಾರ ಸರ್. ಇದ್ರದ್ದು ಹೆಣ್ಣು ಕುರಿ ಎಲ್ಲ ತಳಿಗೋಸ್ಕರ ಸಾಕಿ ಅವ ಬೆಳೆಸಿ ತಳಿ ಅಭಿವೃದ್ಧಿ ಮಾಡ್ತಾರ. ಮಾಂಸದ್ದು ಇದು ಕಲರ್ ಬೇರೆ ಬರುತ್ತೆ. ಮಾಂಸ ಅಂದ್ರೆ ಇದ್ರದ್ದು ಬಂಡೂರ್ ಕುರಿಯೋದು ಬಾರಿ ಫಸ್ಟ್ ಕ್ಲಾಸ್ ಆಗಿ ಬರುತ್ತ ಅಂತಾರ ಸರ್. ನಾವಂತೂ ಅದ ಸಾಕವ್ರು ಕಟಾವ್ ಮಾಡಿ ತಿನ್ನಕ್ ಹೋಗಿಲ್ಲ. ಬ್ಯಾರ್ಯಾರು ಕೇಳಿದ್ರ ಅದು ಒಂಥರ ಹನಿ ಕೇಕನ್ ರೀತಿ, ಅದು ಒಂಥರ ಇದ್ ರೀತಿ ತುಪ್ಪ ರೀತಿ ಇರುತ್ತ, ಬಾರಿ ಚೆನ್ನಾಗದ ಅಂತ ಅಂತಿರ್ತಾರ ಸರ್. ಅದೆಲ್ಲ ನಾವ್ ಇದ್ ಮಾಡಕ್ ಹೋಗಿಲ್ಲ. ಆದ್ರ ನಾವು ಇದು ಬಂಡೂರ್ ಕುರಿ ಅಂದ್ರೆ ಬಾರಿ ಆಸಕ್ತಿಯಿಂದ ಯಾರು ಸಾಕ್ತಾರ. ಇದು ಮಹಾಲಕ್ಷ್ಮಿ ಇದ್ದಾಗ ಅವ್ರ ಮನೇಲಿ ತುಂಬಿ ತೊಳಗ್ತಾರ. ಅದ ಕರೆಕ್ಟಾಗಿ ಏನು ನೋಡ್ಕೊಂಡು ಸಾಕ್ತಾರ. ಹಂಗಿದ್ರೆ ಮಾತ್ರ, ಇಲ್ದಿರ ಅದ ಉಲ್ಲಂಘನೆ ಮಾಡಿದ್ರ ಅವ್ರ ಮನೇಲಿ ಇರೋದಿಲ್ಲ ಅಂತದ್ದು. ಬಂಡೂರ್ ಕುರಿ ಅಂದ್ರೆ ಎಲ್ಲರ ಮನೇಲೂ ಇರಕ ಸಾಧ್ಯ ಇಲ್ಲ ಅಂತಾರ. ಯಾಕ ಹಳಬ್ರು ನಾವು ಕೇಳಿದ್ವಿ ನಿಲ್ಲವ್ರ. ಹಂಗಿದ್ರೆ ಮಾತ್ರ ಈ ತಳಿ ಉಳಿಸಿ ಬೆಳೆಸಿ ನಮ್ಮ ಕರ್ನಾಟಕ ಒಳ್ಳೆ ಹೆಸರು ತಕಬರ ಅಂತ ಕುರಿ ಸರ್ ಇದು. ಸರ್ ಈಗ ನೀವು ಮೊದಲು ಹೇಳಿದ್ರಿ ಬಿಟ್ಟು ನೀವು ಮೇಯಿಸ್ತೀರ ಅಂತ ಹೇಳಿ. ಆ ಬಿಟ್ಟು ಮೇಯ್ಸಕ್ಕೂ ಈ ಕೂಡು ಮನೆಯಲ್ಲಿ ಇಟ್ಕೊಂಡ್ ಸಾಕೋದಕ್ಕೂ ವ್ಯತ್ಯಾಸ ಬರುತ್ತದ? ಬುಟ್ಟು ಮೇಯಿಸ್ತ್ರ ಬಾರಿ ಚೆನ್ನಾಗಿರುತ್ತೆ ಸರ್. ಬುಟ್ಟು ಮೇಯ್ಸ್ ಎಣ್ಣೆ ಹೊಡೆದಿರೋದು ಸೊಪ್ಪನ ಮುಟ್ಟಬಾರ್ದು.
ಈ ಔಷಧಿ ಹೊಡೆದಿರೋದ ಈಗ ಅದು ಅವಾಯ್ಡ್ ಮಾಡೋಕ್ಕಾಗೋದಿಲ್ವಲ್ಲ ಸರ್, ಎಲ್ಲೆಲ್ಲೂ ಔಷಧಿ ಹೊಡಿತಿರ್ತಾರಲ್ಲ. ಮೊದಲು ಅಂದ್ರೆ ನಮ್ಮ ಇಷ್ಟು ಈಗ ಡ್ರೈ ಏರಿಯಾಗಳಾದ್ರೆ ಈಗಲೂ ಆ ಬುಟ್ಟು ಮೇಯಿಸ್ತಾರೆ ಸರ್. ಇದು ನಮ್ಮದು ನೀರಾವರಿ ಜಮೀನಾಗಿರೋದ್ರಿಂದ ಇಲ್ಲಿ ಒಂದು ಸಟ್ಗ ಕಷ್ಟ, ಯಾರೋ ಸಾಕ್ತಿಲ್ಲ ನಮ್ಮ ಈ ಕಡೆ. ನಮ್ಮಬ್ಬ ಇದ್ರ ಆಸೆ ಇರೋದ್ರಿಂದ ಏನಾರಾಗಲಿ ನಾನು ಏನಾರ ಮಾಡಿ ಸಾಕ್ಬೇಕು, ಈ ತಳಿ ಉಳಿಸ್ಬೇಕಲ್ಲ ಅಂದ್ಬಿಟ್ಟು ನಾವೊಬ್ಬ ನಮ್ಮ ಈ ಭಾಗದಲ್ಲಿ ಸಾಕ್ತಿದ್ದೀನಿ ಸರ್. ಸರ್ ಈಗ ಇಲ್ಲಿ ನೀವು ಮನೆಗೆ ಹಚ್ಕೊಂಡು ಸಣ್ಣ ಪ್ರಮಾಣದಲ್ಲಿ ಒಂದು ಶೆಡ್ ಮಾಡ್ಕೊಂಡಿದ್ದೀರಿ, ಹೆಂಗ್ ಮಾಡ್ಕೊಂಡಿದ್ದೀರಿ? ಏನ್ ಪ್ಲಾನಿಂಗ್ ಅಲ್ಲಿ ಮಾಡ್ಕೊಂಡಿದ್ದೀರಿ? ಏನ್ ಪ್ಲಾನ್ ಅಂದ್ರೆ ಅದೇ ಸರ್, ಅದರ ಆಸೆ ಇರೋದ್ರಿಂದ. ಅಂದ್ರೆ ಎಷ್ಟು ಕೆಪಾಸಿಟಿ ಇದೆ ಅಂತ, ಎಷ್ಟು ಮರಿಗಳು? ಒಂದು 30 ಕುರಿ ಸಾಕ್ಬೋದು ಸರ್. ಅದಷ್ಟರಲ್ಲಿ 30 ಕುರಿ ಸಾಕು. ಜಾಗ ಇದೆ ಸರ್? ಜಾಗ ಅದು ಒಂದು 8 ಅಡಿ ಆಗಲ್ಲ, ಒಂದು 15 ಅಡಿ ಉದ್ದ ಅದ ಸರ್. 15 ಅಡಿ ಉದ್ದ, 8 ಅಡಿ ಆಗಲ್ಲ ಜಾಗ. ಒಳಗ ಮನೆ ಒಳಗಡೆ ಜಾಗ ಅದ ಕೂಡಕ. ಹಗಲೊತ್ತು ಮಾತ್ರ ಇಲ್ಲಿ ಕೂಡ್ಕೊಂಡವ ಮೇಯಿಸ್ತಿರ್ತೀವಿ ನಾವೆಲ್ಲರೂ. ಆದ್ರ ನೈಟ್ ಒಳಗೆ ಕೂಡ್ಕೊಂಡವ ಬೀಗ ಹಾಕ್ಬಿಟ್ಟು ನಾವ್ ಎಲ್ಲರೂ ತಿರ್ಗಾಡ್ಬೋದು. ಇದು ಬಂಡೂರು ಕುರಿ ಅಂದ್ರೆ ಸಹ ಭಾರಿ ಉಸ್ತುವಾರಿಯಾಗಿ ನೋಡ್ಕೋಬೇಕು. ಒಂದು ಚೂರು ಏನಾರ ಮಾತ್ರ ಕಳ್ತನ ಜಾಸ್ತಿ, ಇಬ್ರದು ಜಾಸ್ತಿ ಬೆಲೆ ಬಾಳತ್ತಲ್ಲ, ಯಾರು ಎತ್ತು ಬಿಡ್ತಾರ. ಆಮೇಲೆ ಇದು ನೀವು ಹೊರಗಡೆ ಕಟ್ಟಿದ್ರಿಂದ ಶೆಡ್ ಹೊರಗಡೆ ಇರೋದ್ರಿಂದ ಈಗ ಮಳೆ ಬಂದಾಗ ಏನ್ ತೊಂದ್ರೆ ಇಲ್ಲ ಸರ್, ಏನ್ ತೊಂದ್ರೆ ಇಲ್ಲ. ಆ ಮಟ್ಟಕ್ಕೆ ಮಾಡ್ಕೊಂಡಿವಿ ನಾವು. ಈಗ ನಾವು ಯಾವ ರೀತಿ ಮನ ಕಟ್ಕೊಂಡು ಅಚ್ಚುಕಟ್ಟಾಗಿ ಬೆಚ್ಚಗೆ ಮನೆ ಕತ್ತೀವಿ, ಅದೇ ರೀತಿ ಅವಾಗ ನನಗಿಂತ ಒಂಚೂರು ಮುಂದಾಗಿ ನಾವು ಮನ್ಲಿಗಾಕ ಮನೆ ಕಂದ್ರು ಅವು ನೋಡ್ರಿ ರಿಪೇರ್ನ ಮೇಲೆ ಆರಾಮಾಗಿ ಮನೆಗಿರ್ಬೇಕು, ಆ ರೀತಿ ಮಾಡಿದೀವಿ ನೋಡಿ. ಸರ್ ಅದ್ರ ಕೆಳಗಡೆ ಏನಾದ್ರು ಗೊಬ್ಬರ ಸಂಗ್ರಹಣೆ ಮಾಡಿ? ಗೊಬ್ಬರ ಅಂದ್ರ ಒಂದ್ 3 ತಿಂಗಳಿಗೆ ಒಂದ್ಸರಿ ಗೋರ್ತೀವಿ. ಒಂದ 20-25 ಚೀಲ ಸಿಗುತ್ತೆ ಒಂದ 3 ತಿಂಗಳಿಗೆ. ಅಲ್ಲಿ ಏನ ನಮ್ಮ ಒಳ್ಳಿತನ ನೋಡಿ ಯಾರೋ ಒಬ್ರು ಬೆಂಗಳೂರ್ಲವರು ಒಂದು ತೋಟ ಕೊಟ್ಟಿದ್ದಾರೆ. ನೀನು ಇಷ್ಟ ಬಂದ ಕುರಿ ಮೇಯಿಸ್ತಿದೆ, ಕುರಿ ದನಿ ಏನ ಮೇಯಿಸ್ಕಪ್ಪ, ನಮ್ಮ ತೋಟ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ಈ ಗೊಬ್ಬರನೆಲ್ಲ ತಗೊಂಡೋಗಿ ತೋಟಕ್ಕೆ ಹಾಕ್ತೀವಿ. ಫಸ್ಟ್ ಕ್ಲಾಸಾಗಿ ಮೇವು ಬೆಳೆದೀವಿ. ಒಂದು ಹಸುನು ಸಾಕಿದ್ದೀನಿ ಇತ್ತೀಚೆಗೆ. ಈ ಮರಿಗಿರಿಗಳಿಗೆ ಹಾಲು ಕುಡಿಸೋಕಾಗಲಿ ಮನ ಬಳಕು ಆಗಲಿ ಅಂದ್ಬಿಟ್ಟು ಈ ಕುರಿ ಮರಿ ಎಲ್ಲನೂ ಸಾಕಂದು ಏನೋ ಈ ತರಕ ಮಕ್ಕಳು ಓದಿಸ್ಕೊಂಡು ಏನೋ ಮಾಡ್ಕೊಂಡು ಕೂಲಿ ಕಂಬಳ ಮಾಡ್ಕೊಂಡು ನೋಡಪ್ಪ ಈ ಮಟ್ಟಕ್ಕೆ ಬಂದು ನೋಡಪ್ಪ ನಮ್ಗೆ ಏನಂದ್ರೆ ಏನಿಲ್ಲ. ಅದು ಸರಿ ಮನ ಕಟ್ಟಿದ್ದೀವಿ, ಈ ಕುರಿ ಸಾಕ್ತಿದ್ದೀವಿ, ಈ ಮನ ಮಾಡಿದ್ದೀವಿ. ಏನು ದೇವ್ರು ಈ ಸಾಕತ್ಲೆ ಒಳ್ಳೆ ಸರ್ಕಾರದ ಮಟ್ಟಕ್ಕೆ ತಗೋಯ್ತು ಸರ್. ಪುನಃ ಒಳ್ಳೆ ಹೆಸರು ಸಿಕ್ತು. ಈಗ ದೇವ್ರ ದಯದಿಂದ 3 ಜನ ಮಕ್ಕಳು ನಮ್ಗೆ ಗಂಡು ಮಕ್ಕ, 2 ಗಂಡು ಮಕ್ಕ, 1 ಹೆಣ್ಮಕ್ಳು ಎಲ್ಲರನ್ನೂ ಓದಿಸಿದ್ದೀನಿ. ಫಸ್ಟ್ ಕ್ಲಾಸಾಗಿ ಹೋದ್ರ. ನಾನಂತೂ ಭಾರಿ ಕಷ್ಟ ಬಿದ್ದು ಈಗ ಸಾಕಂದು ಕೂಲಿ ಕಂಬಳ ಮಾಡ್ಕೊ ಬಂದ್ನು. ಅವ್ರಂತೂ ಒಂದಿನ ಕೂಲಿ ಕಂಬಳಕ್ಕೆ ಹೋಗಿಲ್ಲ, ಫಸ್ಟ್ ಕ್ಲಾಸಿಗೆ ಕೆಲಸ ಬದುಕು ಮಾಡ್ಕೊಂಡು ಆಮೇಲೆ ಸರ್ ಈಗ ನೀವು ಮರಿಗೆ ತಂದಿರೋದ್ರಿಂದ ನೀವು ಒಂದು ಟಗರ್ ಇಟ್ಕೊಂಡಿದ್ರೆ ಬಾಕಿ ಹೆಣ್ಣು ಕುರಿಗಳ ಜೊತೆ ನೀವು ಬ್ರೀಡಿಂಗ್ ಮಾಡ್ತಿರಲ್ಲ ಸರ್, ಅಲ್ಲಿ ಮುಖ್ಯವಾಗಿ ನಾವು ಏನ್ ಅಂಶಗಳನ್ನ ಗಮನ ಇಟ್ಕೋಬೇಕು ಸರ್? ಯಾವ ರೀತಿ ಮಾಡ್ಬೇಕು ಮರಿಗಳು ಅಂದ್ರ ಈಗ ಒಂದ ನಂಬರ್ 1 ಬ್ರೀಡ್ ತಡ್ಕಿ ತಕೊಬಂದು ಒಂದ್ 10 ಕುರಿ ಸಾಕೊಂಡು ಅದ್ರಲ್ಲಿ ಯಾವ ಕುರಿಲಿ ಯಾವ ಮರಿ ಬಿಡುತ್ತ ಚೆನ್ನಾಗಿ ಅನ್ಬಿಟ್ಟು ಆ ಮರಿ ನೋಡ್ಕೊಂಡಮ್ಮ ಸಾಕ್ಬೇಕು ಸರ್. ಮರಿ ಟಗರು ಫಸ್ಟ್ ಕ್ಲಾಸ್ ಆಗಿರ್ಬೇಕು, ನಂಬರ್ 1 ಬ್ರೀಡ್. ಕುರು ನಂಬರ್ 1 ಬ್ರೀಡ್ ಆಗಿರ್ಬೇಕು. ಆಗಿದ್ರೆ ಮಾತ್ರ ಅದ್ರಲ್ಲಿ ಒಳ್ಳೆ ಫಲ ತಗೋಬಹುದು, ಒಳ್ಳೆ ಲಾಭ ತಗೋಬಹುದು. ನಾವು ಈಗ ಫಸ್ಟ್ ಕ್ಲಾಸ್ ಟಗರ್ ಬೇಕಂದ್ರೆ ನಮ್ಗೆ ಏನ್ ಗುಣಲಕ್ಷಣ ಕಂಡು ಹಿಡಿಬಹುದು? ಏನ್ ಗುಣಲಕ್ಷಣ ಅಂದ್ರ ಅವು ಕಾಲು ತುಂಡು, ಹಿಂದಲ್ ಕಾಲು ಮುಂದಲ್ ಕಾಲು 4 ಕಾಲು ನೋಡಿದ್ರೆ ಒಂಥರ ಮಂಚದ ಪಾದದಾಗಿರುತ್ತದು. ಮೈ ಅಗಲ ಇರುತ್ತ, ಕೊಳ್ಳು ಗಿಳಿ ಇದ್ದು ಇದ್ರ ಅದು ನಂಬರ್ 1 ಕಂಡು ಹಿಡ್ಕೋಬಹುದು. ಏನ್ 2 ವರ್ಷಕ್ಕೆ 3 ವರ್ಷಕ್ಕೆ ಟಗರ್ ಚೇಂಜ್ ಮಾಡ್ತೀರಾ? ಹಂಗೆ ಆ ಒಳ್ಳೆ ಮರಿ ಹುಟ್ಟಿದ್ರೆ ಒಂದ್ 5 ವರ್ಷ ಆದ್ರೂ ಚೇಂಜ್ ಮಾಡಲ್ಲ ಸರ್. ಒಳ್ಳೆ ಮರಿ ಹುಟ್ಟಿದ್ರೆ ಚೇಂಜ್ ಒಂದ್ 5 ವರ್ಷ ಆದ್ರೂ ಮಾಡಲ್ಲ. ಇಲ್ಲ ಅಂದ್ರೆ ಒಂದ್ 2 ವರ್ಷಕ್ಕೆ 3 ವರ್ಷಕ್ಕೆ ಚೇಂಜ್ ಮಾಡ್ಬಿಡ್ತೀನಿ ಟಗರ್. ಈಗ ನೀವು ಆಹಾರ ಮೇವು ಎಲ್ಲ ಕೊಡ್ತಿರಲ್ಲ ಸರ್, ಟಗರಿಗೆ ಬೇರೆ ಕುರಿ ಮರಿಗಳಿಗೆ ಎಲ್ಲ ಬೇರೆ ಬೇರೆ? ಹಂಗೇನಿಲ್ಲ ಸರ್, ಹಂಗೇನಿಲ್ಲ. ಯಾವ್ದು ಮಾಮೂಲಿಯಲ್ಲಿ ಜಮೀನಿಂದ ಯಾವ್ದು ತಗೊಬತ್ತೀವಿ ಅದ್ ಹಾಕ್ತಿವಿ, ತಿಂತವ. ಬೇಕಾದ್ರೆ ಟಗರ್ಗೆ ಒಂದೊಂದ್ಸೂರ ಉಳ್ಳಿ ಬಂದಾಗ ಉಳ್ಳಿ ಬೆಳಿತೀವಲ್ಲ ನೋಡಿ, ಆಗ ಒಂದಷ್ಟು ಉಳ್ಳಿ ಕೊಡ್ಬೋದು, ಒಂದೊಂದು ಹಿಡಿಯ ಆಚೆಗೆ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಅಷ್ಟು ಬಿಟ್ರ ಇನ್ನೇನು ಅದಕ್ಕೆ ಬೇರೆ ಮೇವು ಇದಕ್ಕೆ ಬೇರೆ ಮೇವು ಅಂತ ಏನಿಲ್ಲ. ಅವ್ರವ್ರ ಶಕ್ತಿ ಅವ್ರವ್ರ ಖುಷಿ ಸರ್. ಈಗ ನಾವು ಅಗಸ ಹಾಕಿದೀವಿ, ಪನ್ನೀರ್ಲ ಹಾಕಿದೀನಿ, ಬೇರೆ ಬೇರೆ ಥರದ ಮೇವೆಲ್ಲ ಹಾಕಿವಿ. ಎಬ್ಬೇವು ಸೊಪ್ಪು ಅದ ನೋಡಿ, ತುರ್ಬೇವು ಸೊಪ್ಪು ಒಂದ 20 ವರ್ಷ ಕಾಲ ಹಾಕದ ಸರ್. ಅದು ಹಾಕಿ 10 ಮರಿ ಇದ್ರೆ ಈಜಾಗಿ ಮೇಯಿಸ್ಬೋದು. ಅದು ಭಾರಿ ಇಷ್ಟಪಟ್ಟು ಮೇಯ್ತವ. ಆ ತುರ್ಬೇವು ಸೊಪ್ಪು ಮೇದ್ಬಿಟ್ರ ಮರಿ ಪಳ 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 ಅಂತ ಹೊಳಿತವ ಸರ್. 1 ತಿಂಗಳು ಮರಿಯಿಂದ 3 ತಿಂಗಳು ಮರಿ ಗಂಟ ಫಸ್ಟ್ ಕ್ಲಾಸ್ ಆಗಾಯ್ತಪ್ಪ ನೋಡಿ ಆ ಸೊಪ್ಪು ಮೇದ. ಸರ್ ಈಗ ಮರಿ ಮಾಡೋದಿದೆ ಅಲ್ಲ, ನೀವು ಸೀಸನ್ ನೋಡ್ಕೊಂಡು ಮಾಡ್ತೀರಾ? ಹಂಗೇನಿಲ್ಲ ಸರ್, ಹುಣ್ಣಿಮೆಗಳಿಗೆ ಬರಂಗೆ ಮರಿಗಳ ಹಂಗೇನಿಲ್ಲ ಸರ್, ಹಂಗೇನು ಮಾಡಕ್ಕಾಗಲ್ಲ. ನೀವು ಯಾವಾಗ ಬಂದಿದೆ ಅದೆಲ್ಲ ಮಾಡಕ್ಕಾಗಲ್ಲ ಸರ್. ಅವೆಲ್ಲ ದೇವ್ರ ಸೃಷ್ಟಿ. ಅದೇನ ಇದು ನಾವೇನಾದ್ರು ಪೇಂಟ್ ಮಾಡ್ಕೊಳತ್ತಾರೆ ಸರ್. ಅದು
ಅದು ಯಾವ ಟೈಮ್ ಕ್ರಾಸ್ ಆಯ್ತವ, ಯಾವ ಟೈಮ್ ಮರಿ ಬಿಡ್ತವ, ಅದೆಲ್ಲ ದೇವ್ರ ಇಷ್ಟ, ನಮ್ದೇನಿಲ್ಲ. ನಾವು ಮೇಯಿಸ್ಬೇಕು, ಅವ ಆಸೈತರವಾಗಿ ಮೇಯಿಸ್ತಿದ್ದೀವಿ. ಅವು ಯಾವ ಕಾಲ್ಕೆರ ಮರಿ ಉಡ್ತವ, ಯಾವ ಕಾಲ್ಕೆರ ಮಾರ್ತೀವಿ, ಯಾವ ಕಾಲ್ಕೆರ ತೆನ ಆಯ್ತವ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ನಾವು ಹಿಂಗೆ ಮಾಡ್ಬೇಕು, ಹಿಂಗೆ ಬಿಡ್ಬೇಕು ಅಂತ ಆಗಲ್ಲ. ಈಗ ಮರಿ ಹುಟ್ಟಿದ್ಮೇಲೆ ಅದಕ್ಕೆ ಏನಾದ್ರು ಮತ್ತೆ ಸ್ಪೆಷಲ್ ಕೇರ್ ಏನಾದ್ರು ಮಾಡ್ತೀರಾ ಸರ್? ಒಂದು ಸ್ವಲ್ಪ ದಿನ ಮರಿ ಹಾಕಿದಾಗ ಒಂದು ತಿಂಗಳ ಕಾಲ ಅದಕ್ಕೆ ಕುರಿಗೆ ಉಳ್ಳಿ ಕೊಡ್ತೀವಿ ಸರ್. ಒಂದು ದೋಳು ಅದ್ರ ತಾಯಿಗೆ ಉಳ್ಳಿ ಕೊಡ್ತೀವಿ, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಉಳ್ಳಿನೇ ಮುಖ್ಯ. ಉಳ್ಳಿ ಮುಖ್ಯ. ಉಳ್ಳಿ ಕೊಟ್ರ ಮರಿ ಹಾಲು ಚಹಾ ಕೊಡ್ತಾ, ಮರಿದು ಅಷ್ಟು ಬಿಟ್ಟು ಚಹಾ ಬತ್ತ ಅಂದ್ಬಿಟ್ಟು ಅದ್ರ ತಾಯಿಗೆ ಒಂದಷ್ಟು ಉಳ್ಳಿ ಕೊಡ್ತೀವಿ. ಎಚ್ಚೇತವಾಗಿದ್ರ ಟಾಗರ್ಗೂ ಇದ್ದಾಗ ಸೀಸನ್ ಇದ್ದಾಗ ಒಂದು ಸ್ವಲ್ಪ ದಿನ ಉಳ್ಳಿ ಕೊಡ್ತಿರ್ತೀವಿ ಟಾಗರ್ಗೆ. ಅಷ್ಟು ಬಿಟ್ರೆ ಮಾಮೂಲಿ ಮೇವೆ, ಯಾವ ಮೇವು ಹಾಕಿದ್ರು ಸರಿ, ಎಲ್ಲಿ ಬಿಟ್ಗೆ ಮೇಯ್ತರು ಸರಿ, ಔಷಧಿ ಹೊಡೆದಿರಕ್ಕಿಲ್ಲ. ಯಾವುದಾದ್ರೂ ತಿಂತವ ಚೆನ್ನಾಗಿ ಬೆಳಿತಾವ. ಸರ್, ಈಗ ನಿಮ್ದು 15 ತಿಂಗಳಿಗೆ 2 ಮರಿ ಬರತ್ತಾ ಹೆಂಗೇನಂತ ಲೆಕ್ಕಾಚಾರ? ಒಂದೇ ಮರಿ 2 ವರ್ಷಕ್ಕೆ 2 ಮರಿ. ಅದು ನೀವು ನ್ಯಾಚುರಲ್ ಆಗಿ ಬಿಟ್ರೆ ಅದ್ರ ಕೆಪಾಸಿಟಿ ಮೇಲೆ ಬರ್ತವ ಸರ್. ಹಿಂಗೆ ಅಂತ ಹೇಳಕ್ಕಾಗಲ್ಲ. ಅದು ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C/R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು. ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು. ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. MSGP ನಗರ ಸಾವಯವ ಗೊಬ್ಬರ, ಅತಿ ಕಡಿಮೆ ಬೆಲೆಯಲ್ಲಿ ದ್ವಿಗುಣ ಪೋಷಕಾಂಶ ಹೊಂದಿದ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ MSGP ಕಾಂಪೋಸ್ಟ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಈಗ ನೀವು ಬೆಳಗ್ಗೆಯಿಂದ ನಿಮ್ದು ಇದು ಹೇಳಿ ಸರ್, ನಿಮ್ದು ಅದೇ ದಿನಚರಿ ಏನ್ ಹೇಳಿ ಸರ್? ಹೆಂಗೆ ಏನ್ ಮಾಡ್ಬೇಕು? ನಾನು ಸರ್ವಿಸ್ ನಾನು ನಿದ್ದೆ ಅಂತ ಮಾಡಿಲ್ಲ, ಸರಿ ಊಟ ತಿಂಡಿ ಮಾಡಿಲ್ಲ, ನೆಮ್ಮದಿಯಾಗಿ ನಾನು ಮನೆ ಕಳಕ್ ಆಗನೇ ಇಲ್ಲ ಸರ್. ಇಲ್ಲಿ ಗಂಟು ನಾನು ಸೋಮಣ್ಣವರು ಅಂತಿದ್ರಲ್ಲ ಸರ್, ಅವ್ರ ಮನೇಲಿ ಒಂದು 10 ಎಕರೆ ನೀರು ನೋಡ್ಕೊತಿದ್ವಿ. ಬೆಳಗಾನ ಅಲ್ಲಿ ನೀರು ಹೈಸ್ಬೇಕು, ನೀರು ಬತ್ತು ಅಂದ್ರೆ ಪುನಃ ಬೆಳ್ಕರಿ ಹೊತ್ತು ಹೋಗಿ ಟಿಲ್ಲರ್ ಹೊಡಿಬೇಕು, ಪುನಃ ಅಲ್ಲಿ ಟಿಲ್ಲರ್ ಹೊಡೆದು ಬಂದ್ರೆ ಪುನಃ ಮಾಮೂಲಿ ನೈಟ್ ನೀರು ಹಾಯಿಸ್ಬೇಕು. ಹಿಂಗಾಡಿ ನಾನು ನಿದ್ದೆ ಜಾಸ್ತಿ ಮಾಡ್ತಾನೆ ಇರ್ನಿಲ್ಲ. ನಾ ದಿನ ಒಂದು 3-4 ಗಂಟೆಗೆ ಎದ್ರೆ ಸಹ ಗದ ಬಳಸ್ಗೆ ಬಂದು ಬತ್ತಿದಾಗಲಿ ಹತ್ತಿನ ಬಾರಲ್ಲಿ ಒಂದಷ್ಟು ಸೊಪ್ಪು ಜಾತ ತರ್ಕ ಬರೋದು, ಮರಿಗಳು ಕಟ್ಟೋದು, ಕಸ ಕಡ್ಡಿ ಸುರಿಯೋದು, ಆ ಟೈಮ್ ಪುನಃ ಊಟ ತಿಂಡಿ ಮಾಡ್ಕೊಳ್ಳೋದು, ಕೂಲಿ ಮಾಡೋಕೆ ಹೋಗೋದು, ಹತ್ತಿನ ಬತ್ತಿಯಲ್ಲಿ ಒಂದಷ್ಟು ಹುಲ್ ಕುಯ್ಕ ಬರೋದು, ಮರಿಗಳಿಗೆ ಹಾಕೋದು, ಟೈಮ್ ಇದ್ರೆ ಒಂದ್ಗಳು ಬಿಡೋದು, ಇಲ್ಲಾಂದ್ರೆ ಹುಲ್ಲು ಇಟ್ಬಿಡೋದು. ಪುನಃ ನಮ್ಮ ಕೆಲಸ ಏನ ಪುನಃ ಸಂದ 10 ಗಂಟೆ ರಾತ್ರಿ ಗಂಟೆ ತಗೊಳ್ಳಿ ಸುಮ್ಮನೆ ಮಾಡ್ತಾನೆ ಇರ್ಬೇಕು. ಹಂಗಿದ್ರೆ ಮಾತ್ರ ಇದ್ರ ಕೆಲಸ. ಕುರಿ ದನ ಆಡು ಕುರಿ ಸಾಕಿದ್ರ ನಮ್ಮ ನೆಮ್ಮದಿಗೆ ಎಲ್ಲೇ ಬಟ್ಟ ಹಾಕೊಂಡು ಎಲ್ಲಿ ವಾಗಮು, ಎಲ್ಲೇ ಬರಮು, ಎಲ್ಲೇ ನಿಂತಿರ ಮದ್ದು ಆಗೋದೇ ಇಲ್ಲ. ಹಂಗೆ ಮಾಡಿದ್ರೆ ನಾವು ಸಾಕಕ್ಕೆ ಆಗೋದೇ ಇಲ್ಲ.
ನಮಗೊಂಚೂರು ತುಂಡಾದ್ರೂ ಚಿಂತಿಲ್ಲ ಅವು ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ನಮ್ಗೆ ಕಾದು ನಿಂತು ಅವಕ್ಕೆ ನೀರು ಬೇಕಾ, ಮೇವು ಬೇಕಾ, ತಿಂಡಿ ಬೇಕಾ, ಅವ ಬಿಡ್ಬೇಕಾ, ನಾವು ಕೆಲಸ ಮಾಡ್ಬೇಕಾ, ಯಾರಿಗಾರು ಹೋಗ್ಬೇಕಾ ಬರ್ಬೇಕಂದ್ರೆ ನಾವು ಹಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು. ಸರ್ ಇದಕ್ಕೆ ಮುಖ್ಯವಾಗಿ ಆಹಾರ ಏನೇನ್ ಕೊಡ್ತೀರಾ? ಮೇವು ಏನೇನ್ ಕೊಡ್ತೀರಾ? ಮೇವು ಅಂದ್ರೆ ತರವರಿ ಮೇವು ಸರ್. ಯಾವಾರ ಜಮೀನು ಬಿಟ್ರೆ ಯಾವ್ದಾರ ಮೇಯ್ಕೊಬತ್ತಾವ, ಇಲ್ಲ ಅಂದ್ರೆ ಒಂದು 2-3 ಥರದ ಹುಲ್ಲು ಬೆಳೆದಿನಿ. ಒಂಥರ ಇವ್ರಿ ಸಾರು ಕೊಟ್ರ ಕೃಷಿ ಇಲಾಖೆಯಿಂದ ಕಳೆ ಅಂದ್ಬಿಟ್ಟಮ್ಮ ಕೆಂಪನ ಕಡ್ಡಿ ಇವರು ಅದು ಯಾವ್ಯಾವ ಒಂದು 2-3 ಥರದ ಒಂದು 2-3 ಥರದ ಹುಲ್ಲು ಹಾಕಿ ಸರ್, ಗೊತ್ತಿಲ್ಲ. ಕಟ್ ಮಾಡ್ಕೊಂಡ್ ಹಾಕ್ತೀನಿ, ಈಗ ತಗೊಂಡ್ ಮನೇಲಿ ಮಡಗಿನಿ ನೋಡಿ ಬೇಕಾರ. ಅದು ಒಂದು ಹಾಕ್ತೀರಾ? ಈಗ ಯಾವ ಟೈಮಿಗೆ ನೀವು ಇದಕ್ಕೆ ಮೇವು ಹಾಕ್ತೀರಾ ಸರ್? ಡೈಲಿ 3 ಟೈಮ್ ಹಾಕ್ತೀರಾ? ನೀರಂತೂ ಒಳಗೆ ಇರುತ್ತೆ? ಹಂಗೇನಿಲ್ಲ ಸರ್, 3 ಟೈಮು 2 ಟೈಮ್ ಅಂತ ಏನಿಲ್ಲ. ನಮ್ಗೆ ಟೈಮ್ ಸಿಕ್ದಾಗ ತಗೊಂಬಂದು ಎಲ್ಲ ಕಟ್ ಮಾಡಿ ಅಗತ್ ಬಿಡೋದು. ಅಗತ್ಬಿಟ್ಟು ಒಂದು ಅರ್ಧ ಗಂಟೆ 1 ಗಂಟೆ ನೋಡಿ ಅವು ಕ್ಲೀನಾಗಿ ಒಟ್ಟು ಮೇದಿದವ ಮೇದಿಲ್ವ ನೋಡ್ಕೊಂಡಮ್ಮ ಅಷ್ಟಕ್ಕೆ ಸ್ಟಾಪ್ ಮಾಡ್ಬಿಟ್ಟು ನಮ್ ಕೆಲಸ ಮಾಡ್ತಿರೋದು. ಸರ್ ಈಗ ಇದರಲ್ಲಿ ಬಂಡೂರು ಕುರಿಯಲ್ಲಿ ಸರ್ ರೋಗದ ಏನಾದ್ರು ಸಮಸ್ಯೆ ಇದೆಯಾ? ನಾನು ಇಲ್ಲಿವರೆಗೂ ಆ ರೋಗದ ಲಕ್ಷಣನೇ ನೋಡಿಲ್ಲ ಸರ್ ನಾನು. ಯಾಕಂದ್ರೆ ನಾವು ಭಾರಿ ಅಷ್ಟು ಆಸತ್ರದಿಂದ ಸಾಕೋದು ಅದು ನಮ್ಮ ಕುರಿಗ. ಒಂದು ಇನ್ನೇನು ನಾ ಸಾಕಿ ಒಂದು 35-40 ವರ್ಷ ಆಯ್ತು. ಈ ರೋಗ ಬಂದು ನಮ್ಮ ಕುರಿ ಹಿಂಗೆ ಆದ್ವಲ್ಲ ಅಂತ ನಾನು ನೋಡಿಲ್ಲ ಸರ್ ನಾನು. ಸರ್ ಈಗ ಅದಕ್ಕೇನಾದ್ರು ವ್ಯಾಕ್ಸಿನ್ ಕೊಡ್ತೀರಾ? ವ್ಯಾಕ್ಸಿನ್ ಅಂದ್ರೆ ಸರ್ಕಾರದಲ್ಲಿ ಸುಮಾರು ಜನ, ಈಗ ಒಬ್ರು ರಂಗಸಮುದ್ರ ರಮೇಶ್ ಸರ್ ಅಂದ್ಬಿಟ್ಟು ಅವ್ರ ಪರಿಚಯ ಆದ್ಮೇಲೆ ಅವರು ಈ ಸರ್ಕಾರದಿಂದ ಫ್ರೀ ಆಗ್ತಾರಲ್ಲಪ್ಪ, ಅದು ಯಾತ್ಲಿನ ಅದು ಹಾಕ್ಸು ಒಂದು 5 ತಿಂಗಳಿಗೆ ಒಂದೊಂದ್ಸರಿ ಅವೆಲ್ಲ ಹಾಕಿಸ್ಬೇಕಣ ಅಂದ್ಬಿಟ್ಟು ಹೇಳಿದ್ಮೇಲೆ ಅವು 1-2 ಇಂಜೆಕ್ಷನ್ ಅದು ಯಾವ ET ಪುನಃ ಅದು ಯಾವ್ದು PPR ಅನ್ನೋದ ಅವು ಅಷ್ಟು ಹಾಕಿಸ್ತೀವಿ ಸರ್. ಜಂತುಳನ ಔಷಧಿ ಕೊಡಿಸ್ತೀವಿ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಸರಿ, ಒಂದು ಜಂತುಳದು, ಒಂದು PPR, ಒಂದು ET 3 ಹಾಕಿಸ್ತೀವಿ, ಅಷ್ಟು ಹಾಕಿಸ್ತೀವಿ ಸರ್. ಅಂದ್ರೆ 5 ತಿಂಗಳಿಗೆ ಒಂದು ವರ್ಷಕ್ಕೆ 2 ಬಾರಿ ಹಾಕ್ಸೋದು. ಅಂದ್ರೆ ಸೀಸನ್ ಅಂತ ಇದೆಯಾ? ಅದ್ ಯಾವ ಸೀಸನ್ ಹೇಳ್ತಾರ ಸರ್, ಅವ್ರೇ ಕೇಳಿದ್ರ ಅವ್ರು ಬಂದು ಹಾಕೊಡ್ತಾರ ಆ ಟೈಮ್ಲಿ. ನಾವೇನ ಓದಿಲ್ಲ, ನಮ್ಗೆ ಈ ಟೈಮ್ ಆ ಟೈಮ್ ಅಂತ ಏನ್ ಗೊತ್ತಿಲ್ಲ. ಅವರಿಗೆ ಅದು ಅವೇರ್ನೆಸ್ ಇರುತ್ತೆ, ಅವರು ಬಂದು ಒಂದು ಅಂದಾಜ್ ಹೋಗಿ ಸರ್ ಅದ್ ಯಾವ್ದು ಇಂಜೆಕ್ಷನ್ ಮಾಡ್ಬೇಕು ಅಂತಿದ್ರಲ್ಲ ಸರ್ ಅಂದ್ರೆ ನಾವು ಕಳಿಸಿ ಕೊಡ್ತೀವಿ ಅನ್ಬಿಟ್ಟು ಅವರೇ ಬಂದು ಹಾಕ್ಬಿಟ್ಟು ಹೋಗ್ತಾರೆ. ಅವರೇ ಬಂದು ಹಾಕ್ಬಿಟ್ಟು ಹೋಗ್ತಾರೆ ಸರ್. ಈಗ ಇದರಲ್ಲಿ ಮಾರುಕಟ್ಟೆ ಹೆಂಗೆ ಸರ್? ಇದ್ರ ಬಂಡೂರು ಕುರಿದು ಇಲ್ಲೇ ವಿಶೇಷವಾಗಿ ಮಾರುಕಟ್ಟೆ ಏನಾದ್ರು ಇದೆಯಾ? ಹಂಗೇನಿಲ್ಲ ಸರ್. ಯಾರಾದ್ರೂ ಸಾಕ್ಬೇಕಾ ಆಸತ್ರ ಇರೋರು ಎಲ್ಲಿಂದಾರ ಬಂದು ತಡಿಕೊಂಡು ಇಲ್ಲಿ ನಮ್ಮ ಮೇಯಿಸ್ತಾರ ಅಂತ ಸುಮಾರು ಜನ ಗೊತ್ತು, ಎಲ್ಲ ಕಡೆ ಗೊತ್ತು. ಅಂದ್ರೆ ಇಲ್ಲಿ ಲೋಕಲ್ ಮಾರ್ಕೆಟ್ ಇದೆಯಾ ಅಂತ? ಹಂಗೇನಿಲ್ಲ ಸರ್, ಹಂಗೇನಿಲ್ಲ. ಯಾರಾದ್ರೂ ಹೊರಗಡೆಯಿಂದ ಬಂದು ತಗೊಂಡ್ ಹೋಯ್ತಾರ ಸರ್ ನಮ್ಮ ತಂಬರ್. ಸರ್ ನೀವು ಜಾಸ್ತಿ ಮರಿ ಕೊಡ್ತೀರಾ ಅಥವಾ ದೊಡ್ಡದು ಕುರಿನ? ನಾವು ಸಾಕ್ತಿರ್ತೀವಿ ಸರ್. ಯಾರಾದ್ರೂ ಬಂದು ಬೇಕಲೇಬೇಕು ಅಂತ ಕೇಳಿದಾಗ ಕೊಡ್ತೀವಿ. ನಾವೇನು ಇದು ಹೊಡ್ಕೊಂಡಂಗ್ ಮಾರೇ ಬಿಡ್ಬೇಕು ಅಂತ ಏನೋ ನಾವು ಆ ತರ್ಕ ಮಾಡಿಲ್ಲ ಸರ್ ಇಲ್ಲಿವರೆಗೂ. ಸರ್ ಈಗ ಮರಿ ಕೊಡೋದಾದ್ರೆ ಎಷ್ಟು ಕೊಡ್ತೀರಾ? ಮರಿ ಅಂದ್ರೆ ಸರ್ ಒಳ್ಳೆ ಬ್ರೀಡ್ ಚೆನ್ನಾಗಿರೋವು ಇದ್ರ ಒಂದೊಂದು ಟಗರ್ಲಿ ಒಂದೊಂದ್ ತರ ಬಿಡ್ತವೆ ಸರ್. ಫಸ್ಟ್ ಕ್ಲಾಸ್ ಆಗಿರೋ ಟಗರ್ಲಿ ಫಸ್ಟ್ ಕ್ಲಾಸ್ ಮರಿ ಹುಟ್ಟಿದ್ರ ಅವು 12,000, 13,000, 15,000 ಹಿಂಗೆಲ್ಲ ಆಯ್ತವ. ಮರಿ ಏನಾರು ಸರಿಯಾಗಿ ಉಡ್ದು ಸಾಮಾನ್ಯ ಉಡ್ತು ಅಂದ್ರ ಅವು 8,000, 9,000, 7,000 ಈ ತರ. ಈಗ ದೊಡ್ಡ ಕುರಿ ಮಾರ್ತೀನಿ ಅಂದ್ರೆ? ದೊಡ್ಡ ಕುರಿ ಮಾರ್ತೀವಿ ಅಂದ್ರೆ ನಾನು ಒಂದೂವರೆ ವರ್ಷದ ಕುರಿನ ಕರಗ್ ಮರಿಯ 22,000 ಗಂಟು ಮಾರಿದ್ದೀನಿ. ಹೆಣ್ಣು ಮರಿಯ ಗಂಡು ಮರಿ 12,000 ರೂಪಾಯಿ ಗಂಟು ಮಾರಿದ್ದೀನಿ ನಾನು. ನಮ್ಮ ಇಲ್ಲೇ ಬಂದು ತಗೊಂಡ್ ಹೋಗಾರ. ಸರ್ ಈಗ ಇದು ಶೆಡ್ ಹಾಕಿದಿರಲ್ಲ, ಎಷ್ಟು ಖರ್ಚು ಬಂತು ಸರ್ ಇಷ್ಟೇ ಶೆಡ್ಗೆ? ಇದು ಶೆಡ್ ಅಂದ್ರೆ ಸರ್ ನಾನು ಇದು ಮಾಡಿದಿ, ಹಸು ಸಾಕ್ತಿದ್ದಿ, ಒಂದು ಹಸು ಮರಗಿರದ ಆ ಕಡೆ ಜಾಗಿತ್ತಲ್ಲ ಅಲ್ಲಿ ಇದು ಮಾಡಿಸಿ ಇದು ಕೊಡ್ತಿದ್ರಲ್ಲಪ್ಪ ಕೊಟ್ಟಿಗೆದು ಲೋನು, ಅಲ್ಲಿಗೆ ಬಳಕ ಮಾಡ್ಕೊಂಡಿದ್ವು. ಈಗ ಅಲ್ಲಿ ಮನ ಕಟ್ತಿದ್ಮಲ್ಲ ಅದು ಬೀಚಿ ಕುರಿಗೆ ಮಾಡ್ಕೊಂಡ್ರೆ ಹೆಂಗೆ ಈ ತರಕ ಅನ್ಬಿಟ್ಟಮ್ಮ ಈ ತರಕ್ ಬೀಚ್ಕೊಂಡು ಈ ತರಕ್ ಮಾಡ್ಕೊಂಡು ಅಲ್ಲಿಂದನೇ ಅಲ್ಲಿ ಶಿಫ್ಟ್ ಮಾಡಿ ನಾವೇ ಮಾಡ್ಕೊಂಡು 45,000 ರೂಪಾಯಿ ಖರ್ಚಾಯ್ತು ಸರ್ ಇಷ್ಟು ಮಾಡಕ್ಕೆ. 45,000 ಖರ್ಚಾಯ್ತು ಇಷ್ಟು ಮಾಡ್ಕೊಳಕ್ಕೆ. ಸರ್ ಈಗ ವರ್ಷಕ್ಕೆ ಇದರಲ್ಲಿ ನೀವು 30 ಮರಿ ಕರೆಕ್ಟಾಗಿ ಮಾಡಿ ಮಾರ್ತೀನಿ ಅಂತಂದ್ರೆ ಎಷ್ಟು ಆದಾಯ ಮಾಡ್ಬೋದು? ವರ್ಷಕ್ಕೆ 30 ಕುರಿ ಸಾಕಿದ್ರ 2.5-3 ಲಕ್ಷ ರೂಪಾಯಿ ಆದಾಯ ಸಿಗುತ್ತೆ ಸರ್. ಆರಾಮಾಗಿ ಸಿಗುತ್ತೆ. ಅದನ್ನ ನೀವು ಮರಿ ಮಾಡಿ ಮುಂದೆ ನೆಕ್ಸ್ಟ್ ಜನರೇಷನ್ ಮಾಡ್ತೀನಿ ಅಂದ್ರೆ ಮರಿಗಳನ್ನ ಇಟ್ಕೊಂಡು ಬರೀ ಕುರಿ ಇಟ್ಕೊಂಡು ಮರಿ ಮಾರಿದ್ರೆ 2.5 ಲಕ್ಷದಿಂದ 3 ಲಕ್ಷ ರೂಪಾಯಿ 30 ಕುರಿ ಇದ್ರ ಆರಾಮಾಗಿ ಮಾಡ್ಬೋದು. ಇದು ನಮ್ಮ ಸ್ವಂತ ಕೆಲಸ. ಈಗ ಸಾರ್ ಬೇಜಾರು ಮಾಡ್ಕೊಂಡ್ರೇನ, ಈಗ ಅವರು ಟೈಮಿಗೆ ಸರಿಯಾಗಿ 8:30 9 ಗಂಟೆಗೆ ಅಲ್ಲಿ ಕರೆಕ್ಟ್ ಆಗಿರ್ಬೇಕು. ಆ ಟೈಮ್ ಬಿಟ್ಟು ಬರ್ಬೇಕು. ನಮ್ದು ಈಗೇನಿಲ್ಲ, ನಮ್ಗೆ ಇಷ್ಟ ಬಂದಷ್ಟೊತ್ತು ಬಿಡ್ಬೋದು, ನಮ್ಗೆ ಇಷ್ಟ ಬಂದಷ್ಟೊತ್ತು ಮೇಯಿಸ್ಬೋದು, ನಮ್ಗೆ ಇಷ್ಟ ಬಂದ ಕೂತಿರ್ಬೋದು, ನಿಂತಿರ್ಬೋದು, ಏನೋ ಮಾಡ್ಬೋದು. ಇನ್ನು ನಮ್ಮ ಸ್ವಂತ ಕೆಲಸ ಸರ್ ಇದು.
ತಂದ್ ಕಲ್ತ ಹಂಗಾಗಿ ನಮ್ಗೆ ಮರಿ ಅಂದ್ರೆ ಮರಿ ಅಂದ್ರೆ ಅದ್ರ ಜೊತೆಗೆ ಬೇರೆ ಕೆಲಸ ಯಾವ್ದಾರ ಮಾಡ್ಕೋಬಹುದು ಸರ್. ಸರ್ ನೀವು ಇಷ್ಟೊತ್ತು ನಮ್ಗೆ ಯಾವ ರೀತಿ ಬಂಡೂರು ಸಾಕಾಣಿಕೆ ಕುರಿಯನ್ನು ಯಾವ ರೀತಿ ಮಾಡ್ತಾ ಇದ್ದೀರಾ ಅನ್ನೋದ್ರ ಕುರಿತು ಸಾಕಷ್ಟು ನಿಮ್ಮ ಅನುಭವವನ್ನ ನಮ್ಮೊಂದಿಗೆ ಹಂಚ್ಕೊಂಡ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದ. ನಮಸ್ಕಾರ ಸರ್. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಕೆಂಪಣ್ಣ ಸರ್ ಅವರು ಹೇಳ್ತಾ ಇದ್ರು ಈ ಕಡಿಮೆ ಜಾಗದಲ್ಲಿ ಕಡಿಮೆ ಬಂಡವಾಳದಲ್ಲಿ ಯಾವ ರೀತಿ ಒಂದು ಈ ಬಂಡೂರು ಕುರಿ ಸಾಕಾಣಿಕೆ ಮಾಡಬೇಕು, ಮತ್ತು ಬಂಡೂರು ಕುರಿಯ ಹೆಸರಿನಲ್ಲಿ ಯಾವ್ಯಾವ ರೀತಿಯ ಮೋಸಗಳು ನಡೀತವೆ, ಅದನ್ನು ಹೇಗೆ ಗುರುತಿಸಬೇಕು, ಅದರಲ್ಲಿ ಯಾವ್ಯಾವ ಜಾತಿಗಳಿದ್ದಾವೆ ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ಇವರ ಸಂಪರ್ಕ ಕೊಟ್ಟಂತಹ ನಮ್ಮ ICAR JSS ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ರಕ್ಷಿತ್ ಸರ್ ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.